5 ನಿಮಿಷದಲ್ಲಿ ಮಾಡುವಂಥ ಸ್ವೀಟ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಮಕ್ಕಳಿಗೆ ಸಂಜೆ ಹೊತ್ತಾಗ್ಬೋದು ಅಥವಾ ಬೆಳಗ್ಗೆ ಹೊತ್ತಾಗ್ಬೋದು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ತೀರಾ. ಮೊದಲಿಗೆ ನಾವು ಇಲ್ಲಿ ಸಕ್ಕರೆ ಪುಡಿಯನ್ನು ತಗೊಳ್ಬೇಕು. ಸಕ್ಕರೆ ಪುಡಿ ಒಂದು 1/4 ಕಪ್ಪಷ್ಟು ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು, ಇದಕ್ಕೆ ನಾವು ಕಲರ್ ಆಪ್ಷನ್ನು ಬೇಕಿದ್ರೆ ಹಾಕ್ಬೋದು, ಆದರೆ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು 1/4 ಸ್ಪೂನಷ್ಟು ಇಲ್ಲಿ ಯೆಲ್ಲೋ ಕಲರನ್ನು ನಾನು ತಗೊಂಡಿದ್ದೀನಿ. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಪುಡಿ ಮಾಡಿ ಹಾಕೋದ್ರಿಂದ ಬೇಗನೆ ನಮಗೆ ಮಿಕ್ಸ್ ಆಗೋಗುತ್ತೆ. ಹಾಗೆ ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಈಗ ಇನ್ನೊಂದು ಬೌಲಲ್ಲಿ ನಾನೀಗ 3 ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ತಗೊಳ್ತಾ ಇದ್ದೀನಿ. ಇದು ನಮಗೆ ಎಲ್ಲ ಒಂದು ಜನರಲ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಆನ್ಲೈನಿಂದ ಕೂಡ ತರಿಸ್ಕೋಬೋದು. ಮತ್ತು ಇಲ್ಲಿ ಫ್ರೆಶ್ ಕ್ರೀಮು ನಾವು ಹಾಲಿನ ಕೆನೆ ನಾವು ಏನು ಹಾಲಲ್ಲಿ ಬರುತ್ತೆ ಅದನ್ನು ನಾನೊಂದು 3 ಸ್ಪೂನಷ್ಟು ತಗೊಂಡಿದ್ದೀನಿ. ಎರಡನ್ನು ಈಕ್ವಲ್ ಆಗಿ ತಗೊಂಡು ಇದಕ್ಕೆ ಮತ್ತೆ ನಾವು 1 ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೀಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಮ್ಗೆ ಏನು ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಬಾದಾಮಿಯ ಒಂದು ಪೀಸಸನ್ನು ಮತ್ತು ಸ್ವಲ್ಪ ಇದು ಕರ್ಬೂಜದ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ತಿನ್ನಲಿಕ್ಕೆ ಒಂಥರ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ, ಮತ್ತು ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ಆದಷ್ಟು ಡ್ರೈ ಫ್ರೂಟ್ಸ್ಗಳನ್ನು ನಾವು ಇನ್ವಾಲ್ವ್ ಮಾಡೋದ್ರಿಂದ ಮಕ್ಕಳು ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಬ್ರೆಡ್ ಸ್ಲೇಸ್ಗಳನ್ನು ಈ ರೀತಿಯಾಗಿ ನಮಗೆ ಬೇಕಾಗಿರೋವಂಥ ಆಕಾರಕ್ಕೆ ತಗೊಳ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ತೊಗೊಂಡಿದ್ದೀನಿ. ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿ ಪಡ್ತಾರೆ. ಸೊ ಹಾಗಾಗಿ ಈ ಗ್ಲಾಸಲ್ಲೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಇದನ್ನು ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈ ನಾವೇನು ಸೈಡ್ ಕಟ್ ಮಾಡಿದ್ವಿ ಇದನ್ನು ಮತ್ತೆ ನಾವು ಬೇರೆ ಯೂಸಿಗೆ ತಗೊಳ್ಳೋಣ. ಇದನ್ನು ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ. ಈಗ ನಾವು ಏನು ಇದನ್ನು ಮಿಕ್ಸ್ಚರ್ನ ಮಾಡಿಟ್ಕೊಂಡಿದ್ವಿ, ಮಿಲ್ಕ್ ಪೌಡರು, ಶುಗರು ಮತ್ತು ಹಾಲಿನ ಕೆನೆದು, ಅದನ್ನು ಈ ಒಂದು ಬ್ರೆಡ್ ಸ್ಲೇಸಿಗೆ ಹಾಕೋಣ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದು ನಮಗೆ ವಿತೌಟ್ ಫೈರ್ ಒಂದೇನಾದರೂ ಮಕ್ಕಳು ಕಾಂಪಿಟೇಷನ್ ಆಗ್ಬೋದು, ಸ್ಕೂಲ್ ಕಾಲೇಜಸಲ್ಲಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು. ಖಂಡಿತ ನಿಮ್ಗೆ ಇದಕ್ಕೆ ಫಸ್ಟ್ ಪ್ರೈಸೇ ಖಂಡಿತ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ. ಇದೇ ರೀತಿ ಎಲ್ಲ ಬ್ರೆಡ್ಡಿಗೂ ಹಾಕ್ಕೊಳ್ಳೋಣ. ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದು ರಜೆ ಬಂದಿರುತ್ತೆ ಕೆಲವು ಮಕ್ಕಳಿಗೆ. ಸೊ ನೀವು ಈ ರೀತಿ ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ತುಂಬ ಹೆಲ್ದಿನೂ ಕೂಡ ಅಲ್ವಾ. ಒಂದು ಸಾರಿ ಖಂಡಿತ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪೀಸು ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಮತ್ತು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಟೈಮ್ ಇದ್ದಾಗ ನನ್ನ ವೀಡಿಯೋಸನ್ನು ವಾಚ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಈಗಲೂ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನಿಗೆ ಪ್ರೆಸ್ ಮಾಡಿ. ಈಗ ನಾವು ಮೊದಲು ಏನು ಮಾಡಿಟ್ಕೊಂಡಿದ್ವಿ ಸಕ್ಕರೆ ಮತ್ತು ನೀರಿನ ಒಂದು ಮಿಕ್ಸ್ಚರಲ್ಲಿ ಈ ಬ್ರೆಡ್ ಇದನ್ನು ಸ್ವಲ್ಪ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಲೈಟ್ಲಿ ಪ್ರೆಸ್ ಮಾಡಬೇಕು. ತುಂಬ ಜಾಸ್ತಿ ಪ್ರೆಸ್ ಮಾಡೋದು ಬೇಡ. ಈ ರೀತಿಯಾಗಿ ಎಲ್ಲ ಬ್ರೆಡ್ ಸ್ಲೇಸಸನ್ನು ಈ ರೀತಿಯಾಗಿ ಇದು ಮಾಡ್ಕೊಂಬಿಡೋಣ. ಇಲ್ಲಿ ನನಗೆ ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ನಾವು ಇದನ್ನು ಇದು ಮಾಡಬೇಕಿತ್ತು, ಆದರೆ ಇವಾಗ ಅದಿರಲಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ನಾನು ಗಸಗಸೆಯಿಂದ ಇದಕ್ಕೆ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಏನಾದ್ರು ಇದ್ದರೆ ಅದರೊಳಗೇ ನಾವು ಈ ಬ್ರೆಡ್ ಸ್ಲೇಸಸನ್ನು ಈಗ ಡೈರೆಕ್ಟಾಗಿ ಡಿಪ್ ಮಾಡ್ಬೋದಿತ್ತು. ಅದಿನ್ನೂ ಲುಕ್ ತುಂಬ ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೆ ಒಂದು ರೀತಿ ಅಟ್ರಾಕ್ಷನ್ ಇರುತ್ತೆ. ಇಲ್ಲಿಗೆ ಮುಗಿಲಿಲ್ಲ. ಈಗ ನೋಡಿ ಎಲ್ಲ ಬ್ರೆಡ್ಸು ರೆಡಿ ಆಯಿತು. ಇಲ್ಲಿ ನಾವು ಚಕ್ಕೆ ಪುಡಿಯನ್ನು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು. ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿಯನ್ನು ಸುತ್ತ ಹಾಕಿ ಅದ್ರ ಮೇಲೆ ನಾವು ಒಂದು ಚೆರ್ರಿನ ಇಟ್ಟರೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂದ್ಸರಿ ಖಂಡಿತ ಫ್ರೆಂಡ್ಸ್ ನೀವು ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.